लोकादेशाचा लगूया नमी बेवश्री मुख सौख्यदाता लोकादेशाचा लगूया नमी बेवश्री पालिसुन जनता पावन चरिता पालिसुन जनता पावन चरिता भव हरिता नव भरिता भव हरिता नव भरिता शिवसुत श्री गरिमुख सौख्यदाता लोकादेश लगूया नमी बेवश्री ಗಣಪನೆ ತವ ಪದಳನು ಮಯದೊಳಗೆ ಗಣಪನೆ ತವ ಪದಳನು ಮಯದೊಳಗೆ ಯಮತಿಯ ಶುಭ ನೀಡೈ ಕಾಯೋ ಕಾಣೆ ಪರಿಚಯವಾ ಕಾಯೋ ಕಾಣೆ ಪರಿಚಯವಾ ಮಣಿಯಂಪಾಗಿ ಚರಿತೆಗಳ ಮಣಿಯಂಪಾಗಿ ಚರಿತೆಗಳ ಗಣಯತಿ ಪ್ರಾಸನಯ ಮಗಮ ಮದಿಯಂ ಗಣಯತಿ ಪ್ರಾಸನಯ ಮಗಮ ಮದಿಯಂ ಪರಿಹರಿಸಿ ಸುಖ ಪದವ ದಯದಿ ಕೊಡು ಶ್ರೀ गरिमुख सौख्यदाತ ಲೋಕಾದೇಶ ಸಲಗುಯ ನಮಿ ಬೆವಶ್ರೀ ಗೋವಿಂದ ಗೋವಿಂದ ಹರ ಹರ ಮಹಾದೇವ ವಿದ್ಯಾಧರ ಕಿನ್ನರ ಮರ ಶಿರೋ ರತ್ನ ಪ್ರಭಾ ನಿರ್ಜರಿ ಆ ಆ ಶ್ರೀ ವಿದ್ಯಾಧರ ಕಿನ್ನರ ಮರ ಶಿರೋ ರತ್ನ ಪ್ರಭಾ ನಿರ್ಜರಿ ಆ ಆ ಪ್ರಾವೀಣ್ಯಂ ಜಗದೇಕಮಾನ ವಿಲಾಸಂ ಪ್ರಾವೀಣ್ಯಂ ಜಗದೇಕಮಾನ ವಿಲಾಸಂ ಲೀಲಾಮಯಂ ಲೀಲಾಮಯ ದೇವಮಂಗಳಂಬಿಗೆ ಶ್ರೀ ದಶರಥ ನಂದನ ಆ ಕಮಲ ವಿಲಾಸಾಗರ ಸದಾ ಸುಶೀಲ ವಿಲೋಲ ಪರಿಪಾಯಿ ದೇವ ಕಮಲ ವಿಲಾಸಾಗರ कमलायताचा कमलासना दे कमलायताचा कमलासना दे कमलायताचा कमलासना दे तुमनो मकुटा
पूजिता देव कमल विलासागरा सदा सुशील विलोल परिपाली देव कमल विलासागरा शरणागता वरु भूमि जाता शरणागता वरु भूमि जाता शरणागता वरु भूमि जाता शरणागता वरु भूमि जाता करुणा समेता करुणा समेत दुरिता विलासाग कमला विलासागरा सदा सुशील विलोल परिपाली देव कमला विलासागरा ಆಹಾ ಇಲ್ಲಿ ನೆರೆದಿರುವ ಕಲಾಭಿಮಾನಿಗಳಿಗೂ ದೇಶಾಭಿಮಾನಿಗಳಿಗೂ ಹಾಗೂ ಭಕ್ತಾದಿಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಈ ಸಭೆಯು ದೇವಸಭೆಯಂತೆ ಕಂಗೊಳಿಸುತ್ತಿರುವುದು ಸರಿಯಷ್ಟೇ. ಈ ಸಭೆಯನ್ನು ಸಂತೋಷಗೊಳಿಸಲು ಈ ಶುಭರಾತ್ರಿ ಶ್ರೀ ಜಡೇಮುನೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವು ಇದೇ ಚಿಕ್ಕಕುಂಟನಹಳ್ಳಿ ಗ್ರಾಮದ ಬಿಡದಿ ಹೋಬಳಿ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಇವರ ಆಶ್ರಯದಲ್ಲಿ ಶ್ರೀ 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 ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ಅಭಿನಯಿಸಲು ಇಚ್ಛಿಸುತ್ತೇವೆ. ಈ ನಾಟಕದಲ್ಲಿ ಬರಬಹುದಾದ ಏತಿ ಗಣ ಪ್ರಾಸಗಳ ಬಗ್ಗೆ ಹೇಳುವುದಾದರೆ ಹಂಸ ಕ್ಷೀರ ನ್ಯಾಯದಂತೆ ಅಂದರೆ ಹಂಸ ಪಕ್ಷಿಗೆ ಹಾಲು ಮತ್ತು ನೀರನ್ನು ಸೇರಿಸಿಟ್ಟರೆ ಹಾಲನ್ನು ಸೇವಿಸಿ ನೀರನ್ನು ಹೇಗೆ ಬೇರ್ಪಡಿಸುವುದೋ ಹಾಗೆ ಈ ಬಾಲಕರ ತಪ್ಪುಗಳನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿರವಧಿ ಸುಖದ ನಿರ್ಮಲ ರೂಪ ನಿರ್ಜಿತ ಮುನಿಸಾಪ ನಿರವಧಿ ಸುಖದ ರಾಜಾತ ನಂದನ ನಟನ ಭಂಜನ ರಾಜಾತ ನಂದನ ನಟನ ಭಂಜನ ಮಾರವೈರಿ ಮೌನಿ ಮಾನಸ ಮಾರವೈರಿ ಮೌನಿ ಮಾನಸ ಮಾನನೀತ ಶುಭಕರ ನಿರವಧಿ ಸುಖದ ನಿರ್ಮಲ ರೂಪ ನಿರ್ಜಿತ ಮುನಿಸಾಪ ನಿರವಧಿ ಸುಖದ ಮಾಮ ಮಾಮರ ಕಥ ಮಣಿದ್ವೀಪಾನ್ವಿತ ಮಾಮ ಮಾಮರ ಕಥ ಮಣಿದ್ವೀಪಾನ್ವಿತ ಶ್ರೀವಂದಿತ ಸೀತಾ ಜನಪಾಲ ಭೀಮ ಪರಾಕ್ರಮ ಭೀಷ್ಮ ಪರಾಜಿತ ಭೀಮ ಪರಾಕ್ರಮ ಭೀಷ್ಮ ಪರಾಜಿತ
ರಾಜಸ ತಾಮಸ ರೂಪ ಭಾವನೀತ ಶುಭಕರ ನಿರವಧಿ ಸುಖದ ನಿರ್ಮಲ ರೂಪ ನಿರ್ಜಿತ ಮುನಿ ಸಾಪ ನಿರವಧಿ ಸುಖದ ಆಹಾ, ಈ ಸಕಲ ಕಲಾಭಿವಿಸರಾದ ಈ ಸಭಿಕರ ಆಗಮನವು ನನ್ನ ಪೂರ್ವ ಪುಣ್ಯದ ಭಾಗ್ಯದೇವಲ್ಲವೇ? ಈ ಸಭಿಕರ ಮನಸ್ಸನ್ನು ಹೇಗೆ ಸಂತೋಷಪಡಿಸಲಿ? ಇರಲಿ, ನನ್ನ ಸಹಾಯಕಳ ನಟಿಯನ್ನು ಕರೆಸಿ ವಿಚಾರಿಸುವೆನು. ದೇವಿ, ನಿನ್ನ ಅಲಂಕಾರ ಪೂರೈಸಿದಲ್ಲಿ ಬರುವಳಾಗು. ಬಾರೇ ಓ ಚೆಲುವೆ, ಬಾರೇ ಓ ಚೆಲುವೆ, ನಿನ್ನಂದ ಚಂದ ಮಕರಂದ, ನಿನ್ನಂದ ಚಂದ ಮಕರಂದ, ಬಾರೇ ಓ ಚೆಲುವೆ. ಒಲಿದು ಒಂದಾಗಿ ಆಡುವ ಬಾರೆ, ಒಲಿದು ಒಂದಾಗಿ ಆಡುವ ಬಾರೆ, ನಲಿದು ಬಾರೆ ಸುಮವೇಣಿ, ನಲಿದು ಬಾರೆ ಸುಮವೇಣಿ, ನಲಿದು ಬಾರೆ ಸುಮವೇಣಿ. ವಿಷಾದವ ತೋರೆ ವಿನೋದವ ತೋರೆ, ವಿಷಾದವ ತೋರೆ ವಿನೋದವ ತೋರೆ, ವನವೇದಿ ಕಲ್ಯಾಣಿ ಚಿಂತಾಮಣಿ, ಬಾರೇ ಓ ಚೆಲುವೆ, ನಿನ್ನಂದ ಚಂದ ಮಕರಂದ, ಬಾರೇ ಓ ಚೆಲುವೆ. ಆರ್ಯನಿಗೆ ನಮಸ್ಕರಿಸುವೆನು. ದೇವಿ, ನಿನಗೆ ಮಂಗಳವಾಗಲಿ. ಆರ್ಯನೇ, ನನ್ನನ್ನು ಕರೆಸಿದ ಕಾರಣವೇನು? ದೇವಿ, ನಿನ್ನ ಮಧುರವಾದ ಗಾನದಿಂದ ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸುವಳಾಗುವ. ದೇವಿ, ಯಾವ ಗಾನವನ್ನು ಪಾಡಲಿ ಸ್ವಾಮಿ? ಮನೋವರೇ, ಈಗ ಬರಲಿರುವ ವಸಂತ ಋತುವನ್ನು ಕುರಿತು ಗಾನವನ್ನು ಪಾಡುವಳಾಗು. ಹಾಗೆ ಆಗ್ಲಿ ಸ್ವಾಮಿ. ವಸಂತ ಮಾಸೈ ದಿವಸ
ನಾರಿರುವುದೇ ಅಪ್ಪಣೆ. ಮಾನು ನಿನ್ನಯ ಮಾನು ನಿನ್ನಯ ಮೃದುತರ ಗಾನದಿ ಸಂತೋಷವಾದುದು ಈ ರಸಿಕರ ಮನಸ್ಸು. ಸೃಷ್ಟಿದಾಯಕರ್ಯಂಬಜಿಸುತ್ತೆ ಸ್ವಾಮಿ, ಸೃಷ್ಟಿದಾಯಕರ್ಯಂಬಜಿಸುತ್ತೆ ಆನಂದವಂತೇನು ಮನದಿ. ಬಹಳ ಸಂತೋಷ ಆಯ್ತು. ಹೌದೇ ಸ್ವಾಮಿ? ಮತ್ತೊಂದು ಗಾನವನ್ನು ಪಾಡೋಣ. ಹಾಗೆ ಆಗಲಿ ಸ್ವಾಮಿ. ರೋಮಾಂಚನಾದ ಈ ಸವಿಯ ಮೋದ, ರೋಮಾಂಚನಾದ ಈ ಸವಿಯ ಮೋದ, ನನ್ನ ಮನದ ಬೇರೆರುವಾಗ, ನನ್ನ ಕಲಿಗೆ ಹೂವಾಯಿತುಗ, ನನ್ನ ಮನದ ದೇವಿ, ನಿನ್ನ ಮಧುರ ಗರದಿಂದ ಈ ಸಭಿಕರು ಮನ ಸಂತೋಷಪಟ್ಟಿರು. ನಾವಿಂದು ಹೋಗಿ ಮುಂದಿನ ಪಾಠ ದಾರಿಗಳನ್ನು ಎಚ್ಚರಿಸೋಣ. ನಡೀರಿ ಸ್ವಾಮಿ. ಸುಮಂತ್ರ, ರಾಜೇಂದ್ರ, ಅಜವಿನೂತನ ಕೃಪೆಯಿನ್ ಸರ್ವರು. ಸುಮಂತ್ರ, ರಾಜೇಂದ್ರ, ಅಜವಿನೂತನ ಕೃಪೆಯಿನ್ ಸರ್ವರು ಸುಜನರಾಗಿ ಬಾಳು ಪಾದೆ ಆ ಸಚಿವ. ಸುಮಂತ್ರ, ವಾರ್ಯ ಹೇಳು ಬೇಗ ರಾಜ ಕಾರ್ಯವ ಆ ಸಚಿವ. ಸುಮಂತ್ರ, ರಾಜೇಂದ್ರ, ವೈಶಾರೆಲ್ಲ ಹೊಣಿ ಜಲತೆ ಕಾಲ ಕಳೆಯಾಲು. ಸುಮಂತ್ರ, ರಾಜೇಂದ್ರ, ವೈಶಾರೆಲ್ಲ ಹೊಣಿ ಜಲತೆ
ಕಾಲ ಕಳೆಯಲು ಶ್ರೀಲಾಲನ ಕೃಪೆಯಿನ್ ಸಾರ್ವರು ಮಂತ್ರ ಶ್ರೀಲಾಲನ ಕೃಪೆಯಿನ್ ಸಾರ್ವರು ಸುಜನರಾಗಿ ಬಾಳು ಕೀರ್ಪಾರೆ ಆ ಸಚಿವ ಸುಮಂತ್ರ ರಾಜೇಂದ್ರ, ನಮ್ಮ ರಾಜ್ಯದಲ್ಲಿ ಕಾಲಕ್ಕೆ ಸರಿಯಾಗಿ ಮಳೆಗಳು ನಡೆದು ಬೆಳೆಗಳು ಬೆಳೆದು ಪ್ರಜೆಗಳು ನ್ಯಾಯ ಮಾರ್ಗವನ್ನು ಅನುಸರಿಸಿ ನಡೆಯುತ್ತಿರುವರೆ ಅಥವಾ ಈಡಾಗಿರುವರೆ ಅದನ್ನು ತಿಳಿಸುವನಾಗು ಸುಮಂತ್ರ. ತಿಳಿಸುವನು ರಾಜೇಂದ್ರ. ಸಾಧಿಸುವರ ಕೀಳ ಜನರು ರಾಜ ಧರ್ಮವಾಗ್ಯಾನತೆಹರು ಸಾಧಿಸುವರ ಕೀಳ ಜನರು ರಾಜ ಧರ್ಮವ ಮೀರದೆಹರು ರಾಜ ರಾಜ ಪರಶುರಾಜ ರಾಜ ರಾಜ ಪರಶುರಾಜ ಮಾನವೇಂದ್ರನೆ ಲಾಲಿಸು ಪರಿಯ ಏನ ಹೇಳಲಿ ನಿಮ್ಮ ಸಿರಿಯ ಹೇ ಸುಮಂತ್ರ, ಏನ ಹೇಳಲಿ ನಿಮ್ಮ ಸಿರಿಯ ಮಾನವೇಂದ್ರನೆ ಲಾಲಿಸು ಪರಿಯ. ರಾಜೇಂದ್ರ, ಸುಮಂತ್ರ ನಿನ್ನ ಮಂಗಳವಾಗಲಿ. ಮಡದೆ ಮಕ್ಕಳೆಲ್ಲ ಕೂಡಿ ಪಡಲೆ ನಿಮ್ಮ ರಾಜರಲ್ಲಿ. ರಾಜೇಂದ್ರ, ಸುಮಂತ್ರ ಮಡದೆ ಮಕ್ಕಳೆಲ್ಲ ಕೂಡಿ ಒಡನೆ ನಿಮ್ಮ ರಾಜದಲ್ಲಿ ಬಿಡದೆ ಸೂತಿಸುವರಯ್ಯ. ರಾಜೇಂದ್ರ, ಸುಮಂತ್ರ ಬಿಡದೆ ಸೂತಿಸುವರಯ್ಯ ಮಾನವೇಂದ್ರನೆ ಲಾಲಿಸು ಪರಿಯ. ರಾಜಿಸುವರ ಕೀಳ ಜನರು ರಾಜ ಧರ್ಮವ ಮೀರದಿಹರು ರಾಜ. ರಾಜೇಂದ್ರ, ಸುಮಂತ್ರ ನಮ್ಮ ರಾಜ್ಯದಲ್ಲಿ ಕಾಲಕ್ಕೆ ಮಳೆ ಬೆಳೆ ಬೆಳೆದು ಪ್ರಜೆಗಳು ಆ ಲಕ್ಷ್ಮೀನಾರಾಯಣನನ್ನು ಭಜಿಸುವುದಲ್ಲದೆ ಪ್ರಜೆಗಳು ಸುಖ ಸಂತೋಷದಿಂದ ಬಾಳುತ್ತಿರುವರು. ರಾಜೇಂದ್ರ, ಸುಮಂತ್ರ ರಾಜೇಂದ್ರ, ಹೇ ಸುಮಂತ್ರ ಸುಮಂತ್ರ ನಿನ್ನ ಪ್ರೀತಿಯನ್ನು ಬಂಧಿಸಿದಾಗು ಹೇಳುವೆನು ಕೇಳು. ರಾಜೇಂದ್ರ, ಮಂತ್ರಿಯೇ ಕೇಳು ಇಂತು ನಾನಿ ರಾಜ್ಯದ ಮಂತ್ರಿಯೇ ಕೇಳು ಸುಮಂತ್ರ ರಾಜ್ಯದ ಮಂತ್ರಿಯೇ ಕೇಳು ಸಂತೋಷಾದಿ ನಾನು ವಿಶ್ರಾಂತಿಯ ಬಂದುವೆ ಮಂತ್ರಿಯೇ ಕೇಳು ಇಂತು ನಾನಿ ರಾಜ್ಯದ ಮಂತ್ರಿಯೇ ಕೇಳು. ಸುಮಂತ್ರ ರಾಜೇಂದ್ರ, ಕೋಶಲ ದೇಶವ ಹಾಸು ಕುಮರಾಗೆ ಕೋಶಲ ದೇಶವ ಹಾಸು ಕುಮರಾಗೆ ಲೇಸಿಲಿದ ಪಾಠ ಮಂತ್ರ ರಾಜೇಂದ್ರ, ಲೇಸಿಲಿದ ಪಾಠ ಹಾಸೆ ಇಂಪೆಟ್ಟುವೆ ಮಂತ್ರಿಯೇ ಕೇಳು ಇಂತು ನಾನು
ಮಂತ್ರಿಯೇ ಕೇಳು ಸುಮಂತ್ರ. ರಾಜೇಂದ್ರ ಕೋಶಲ ದೇಶವ ರಾಮಚಂದ್ರನಿಗೆ ಸುಮಂತ್ರ. ಕೋಶಲ ದೇಶವ ಹಾಸು ಕುಮರಾಗೆ ಲೇಸಿರಿದ ಪಾಠ ಮಂತ್ರ. ಲೇಸಿರಿದ ಪಾಠ ಹಾಸೆ ಇಪ್ಪೆಟ್ಟುವೆ ಮಂತ್ರಿಯೇ ಗೆಲ್ಲು ಇಂತು ನಾ ನಿರಾಜದ ಮಂತ್ರಿಯೇ ಗೆಲ್ಲು. ಸುಮಂತ್ರ, ರಾಜೇಂದ್ರ ಈ ಕೋಸಲ ದೇಶದ ರಾಜ್ಯಭಾರವು ನಾನು ಅನೇಕ ವರ್ಷಗಳಿಂದ ರಾಜ್ಯಭಾರವನ್ನು ಆಳಿ ಈಗ ನನಗೆ ಬೇಸರವಾಗಿದೆ. ಆದ್ದರಿಂದ ನನ್ನ ಜ್ಯೇಷ್ಠ ಪುತ್ರರಾದ ಶ್ರೀರಾಮಚಂದ್ರನಿಗೆ ನಾನು ವಹಿಸಿ ನಾನು ವಿಶ್ರಾಂತಿ ಸುಖವನ್ನು ಪಡಿಬೇಕೆಂದಿರುತ್ತೆ ಸುಮಂತ್ರ. ಅದು ತಿಳಿಸೋದಾಗು ಸುಮಂತ್ರ. ತಿಳಿಸೋನು ಕೇಳು ರಾಜೇಂದ್ರ. ರಾಮನ ಕರುಣವು ಸತ್ಯವು ಪ್ರೇಮದಿ. ರಾಜೇಂದ್ರ ಸುಮಂತ್ರ, ರಾಮನ ಕರುಣವು ಸತ್ಯವು ಪ್ರೇಮದಿ. ಮೂರು ಲೋಕಗಳು ಪಗಲು ತಿರುಪುದು ರಾಜ. ರಾಜೇಂದ್ರ ಸುಮಂತ್ರ, ಶ್ರೀರಾಮಚಂದ್ರರಿಗೆ ಪಟ್ಟಾಭಿಷೇಕ ಮಾಡುವುದರಲ್ಲಿ ಯಾರು ತಾನೇ ಸಮ್ಮತಿ ಪಡೆದಿರುವರು? ನಿಮ್ಮ ಕಾರ್ಯಭಾಗವನ್ನು ನೀವು ನಡೆಸಿ ನನಗೂ ತುಂಬಾ ಸಂತೋಷಕರವಾಗುವುದು. ಸುಮಂತ್ರ, ರಾಜೇಂದ್ರ ಬಹಳ ಸಂತೋಷವಾಯಿತು. ಆದರೆ ನಮ್ಮ ಕುರುಗಳಾದ ವಸಿಷ್ಠ ಮಹಾಮುನಿಗಳ ಆಸ್ಥಾನಕ್ಕೆ ಬರು ಮಾಡು. ಆಗಬಹುದು ರಾಜೇಂದ್ರ. ಕುಲವಿದಾರ ಲೋಕೋ
ಮಹಾದೇವ, ಶಂಭೋ ಮಹಾದೇವ. ಗುರು ಪರಮಾತ್ಮ ನಿನಗೆ ವಂದಿಸುವೇನು ಪರಮಾತ್ಮ. ಚಕ್ರವರ್ತಿ, ನಿನಗೆ ಮಂಗಳವಾಗಲಿ. ಗುರುದೇವ ತಮ್ಮ ಅಪ್ಪಣೆ ಅಂತಾಗಲಿ. ಆಗಬಹುದು. ಈ ಪೀಠವನ್ನು ಅಲಂಕರಿಸಿ. ಚಕ್ರವರ್ತಿ, ನನ್ನನ್ನು ಇಷ್ಟು ಜಾಗ್ರತೆಯಾಗಿ ಕರೆಸಲು ಕಾರಣವೇನು? ಕೂತಿಕೊಳ್ಳಿ. ವಂದಿಸುವೆ ಮೌನೇಂದ್ರದೇ ನಿಮ್ಮ ಪಾದ ಚರಣವ ವಂದಿಸುವೆ ಗುರು ಪರಮಾತ್ಮ. ಚಕ್ರವರ್ತಿ, ಸ್ವಾಮಿ ವಂದಿಸುವೆ ಮೌನೇಂದ್ರದೇ ನಿಮ್ಮ ಪಾದ ಚರಣವ ವಂದಿಸುವೆ. ಚಕ್ರವರ್ತಿ, ಇಂದಿನ ದಿನದಲ್ಯನಾದೇ ಪರಮಾತ್ಮ. ಇಂದಿನ ದಿನದಲ್ಯನಾದೇ ಸಂದೇಶ ವೇತಕ್ಕೆ ವಂದಿಸುವೆ ಮೌನೇಂದ್ರರೇ ನಿಮ್ಮ ಪಾದ ಚರಣವ ವಂದಿಸುವೆ. ಪರಮಾತ್ಮ ಧನ್ಯನಾದಿರು ಪರಮಾತ್ಮ, ಧನ್ಯನಾದಿರು. ಚಕ್ರವರ್ತಿ, ನನ್ನನ್ನು ಇಷ್ಟು ಜಾಗ್ರತೆಯಾಗಿ ಕರೆಸಲು ಕಾರಣವೇನು? ಗುರು ಪರಮಾತ್ಮ, ಈ ಕೋಸಲ ದೇಶ ರಾಜ್ಯಭಾರ ಇಲ್ಲಿಗೆ ನಾನು 60,000 ವರ್ಷ ರಾಜ್ಯಭಾರವು ನಾಳಿ ಈಗ ನಾನು ಆದ್ದರಿಂದ ನನ್ನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರನಿಗೆ ವಹಿಸಿ ಈ ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವುದು ಗುರುಗಳೇ. ಅದಕ್ಕೆ ತಮ್ಮ ಅನುಮತಿಯನ್ನು ತಿಳಿಸುವರಾಗಿದ್ದೇವ. ಆಗಲಿ ರಾಜೇಂದ್ರ, ಹೇಳುವೆನು. ಗೆರೆ ಜಾವರ ಗಂಗಾಧರ ಗೆರೆ ಜಾವರ ಗಿರಿ ಜಾವರ ಗಂಗಾಧರ ಗೆರೆ ಜಾವರ ದಿರಾ ಶಂಕರ ಗೆರೆ ದಾವರ ವಾಮದೇವ ಶಂಭೋ ನುತ ಸುರಗದಾಂಬ ವಾಮದೇವ ಶಂಭೋ ನುತ ಸುರಗದಾಂಬ ಕಾಮವೈರಿಕಾಂಗೈ ಪ್ರೇಮದಿಂದ ನೋಡೈ ನೀ ಕೃಪೆಯ ತೋರೈ ಗೆರೆ ದಾವರ ಗಂಗಾಧರ ಗೆರೆ ದಾವರ. ಚಕ್ರವರ್ತಿ, ನೀವು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡುವುದರಲ್ಲಿ ಯಾರು ತಾನೇ ಸಮ್ಮತಿ ಪಡೆದೇ ಇರುವರು ಚಕ್ರವರ್ತಿ. ನನಗೂ ಕೂಡ ಪೂರ್ವಕವಾಗಿ ಸಂತೋಷವಾಗಿರುವುದು. ನೀನು ಕಾರ್ಯಭಾಗವನ್ನು ನಡೆಸು ಚಕ್ರವರ್ತಿ. ಗುರುದೇವ ಧನ್ಯನಾದಿರು ಪರಮಾತ್ಮ, ಧನ್ಯನಾದಿರು ಪರಮಾತ್ಮ. ಹಾಗಾದರೆ ಶುಭ ಮುಹೂರ್ತನು ವಿಶೇಷವಾಗಿ ಸ್ವಾಮಿ. ಚಕ್ರವರ್ತಿ, ನಾಳೆ ಪಂಚಮಿ ಶುಕ್ರವಾರ ಅಭಿಜನ್ ಮುಹೂರ್ತದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಲು ಬಹಳ ಪ್ರಶಸ್ತವಾಗಿರುವುದರಿಂದ ನೀನು ಆ ದಿನವೇ ಕಾರ್ಯಭಾಗವನ್ನು ನಡೆಸು ಚಕ್ರವರ್ತಿ. ಗುರುದೇವ
ಧನ್ಯನಾದರು ಪರಮಾತ್ಮ, ಧನ್ಯನಾದರು. ಆಗಬಹುದು. ಸುಮಂತ್ರ, ರಾಜೇಂದ್ರ, ರಾಮಚಂದ್ರನ ಆಸ್ಥಾನಕ್ಕೆ ಬರಮಾಡು. ಆಗಬಹುದು ರಾಜೇಂದ್ರ. ತಮ ಪಾದ ಚರಣಕ್ಕೆ ನಾವೊಂದಿಸಿ ತಾನೆ ತಂದೆಯೇ. ತಂದೆಯೇ ತಮ ಪಾದ ಚರಣಕ್ಕೆ ನಾವೊಂದಿಸಿ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದಾಂತ ಕರೆಸಿದಾಂತ ಅಂದವೇನು ಬೇಡುತ್ತೀರ ಅಂದವೇನು ಬೇಡುತ್ತೀರ ಸರಸ ಸಮರಧೀರ ಶೂರ ಸರಸ ಸಮರಧೀರ ಶೂರ ತಂದೆಯೇ ತಮ ಪಾದ ಚರಣಕ್ಕೆ ನಾವೊಂದಿಸಿ ಬೇಡುವೆ ತಂದೆಯೇ. ಕರೆಸಿದ ಪರಿಯನು ಅರುವನೆ ಬರದೊಳ್ಳು ಕರೆಸಿದ ಪರಿಯನು ಅರುವನೆ ಬರದೊಳ್ಳು ಸರಸ ಸಮರಧೀರ ಶೂರ ಸರಸ ಸಮರಧೀರ ಶೂರ ತಂದೆಯೇ ತಮ ಪಾದ ಚರಣಕ್ಕೆ ನಾವೊಂದಿಸಿ ಬೇಡುವೆ ತಂದೆಯೇ. ಮಗು ಜನಕ ರಾಮಚಂದ್ರನಿಗೆ ನಮಸ್ಕರಿಸುವೆನು. ಜನಕ, ನನ್ನನ್ನು ಇಷ್ಟು ಜಾಗೃತೆಯಿಂದಾಗಿ ಕರೆಸಿದ ಕಾರಣವೇನು ಜನಕ? ಮಗು ರಾಮಚಂದ್ರ, ಗುರುಗಳ ಆಜ್ಞಾನ ಸಾರವಾಗಿ ನಡೆದುಕೋ ಮಗು. ಗುರುದೇವ. ರಾಮಚಂದ್ರ, ವರಗುರು ವಸಿಷ್ಠರಿಗೆ ವರಗುರು ವಸಿಷ್ಠರಿಗೆ ಶಿರಬಾಗಿ ವಂದನೆಯ ಮಾಡುವೆ ಗುರುವೇ. ಗುರುದೇವ. ರಾಮಚಂದ್ರ, ಎನ್ನಂ ಕರೆಸಿದ ಪರಿಯನು ಎನ್ನಂ ಕರೆಸಿದ ಪರಿಯನು ಅರುವಲು ಬೇಕು ಗುರುವೇ. ಗುರುದೇವ, ನಿಮ್ಮ ಪಾದಕ್ಕೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಗುರುದೇವ, ರಾಮಚಂದ್ರ. ನನ್ನನ್ನು ಇಷ್ಟು ಜಾಗೃತೆಯಿಂದಾಗಿ ಕರೆಸಿದ ಕಾರಣವೇನು ಗುರುವೇ? ಮಗು ರಾಮಚಂದ್ರ, ನಿಮ್ಮ ಜನಕನು ಈ ಕೋಸಲ ದೇಶ ರಾಜ್ಯವನ್ನು ನಿನಗೆ ಒಪ್ಪಿಸಿ
ಅವರು ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವರು. ಆದುದರಿಂದ ನೀನು ನಾಳೆ ಪಂಚಮಿ ಶುಕ್ರವಾರ ಅಭಿಜನ್ ಮುಹೂರ್ತದಲ್ಲಿ ಪಟ್ಟಾಭಿಷೇಕಕ್ಕೆ ಪ್ರಶಸ್ತವಾಗಿರುವುದರಿಂದ ನೀನು ಸೀತೆಯು ಮಂಗಲ ಸ್ನಾನವನ್ನು ಮಾಡಿಕೊಂಡು ಪಟ್ಟಾಭಿಷೇಕಕ್ಕೆ ಸಿದ್ಧರಾಗಿರಿ ಮಗು. ಗುರುದೇವ, ನಿಮ್ಮ ಆಜ್ಞಾನುಸಾರವಾಗಿ ನಡೆದುಕೊಳ್ಳುತ್ತೇನೆ. ಆಗಬಹುದು ರಾಮಚಂದ್ರ. ಸುಮಂತ್ರ, ರಾಜೇಂದ್ರ, ನನ್ನ ಪ್ರಿಯಳಾದ ಕೈಕಿ ತಿಳಿಸಬೇಕು. ನೀನು ನಾಳೆ ಪಂಚಮಿ ಶುಕ್ರವಾರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಎಂದು ನಾಲ್ಕಾಗಡೆಗೂ ಡಂಗೂರ ಮೂಲಕವಾಗಿ ಪ್ರಚಾರಗೊಳಿಸು. ಪ್ರೀತೆ, ಆಗಬಹುದು ನಾನೇನು ಹೋಗುವರೇನು? ಬಲ್ಲ ಬಲ್ಲರೆ ಬಲ್ ಬಲ್ ಅಣದ ಗಂಟು ನೋಡು ಜಲ್ ಜಲ್. ಬಲ್ಲ ಬಲ್ಲರೆ ಬಲ್ ಬಲ್ ಅಣದ ಗಂಟು ನೋಡು ಜಲ್ ಜಲ್. ಕೈಯಿಗೆ ಉಂಗುರ ಕಾಲಿಗೆ ಡಗುರ, ಕೈಯಿಗೆ ಉಂಗುರ ಕಾಲಿಗೆ ಡಂಗುರ, ದೊಡ್ಡ ದೊಡ್ಡ ಬೀದಿಯಲ್ಲಿ ಸರ್ವೆನು ಡಂಗುರ. ಬಲ ಬಲರೆ ಬಲ್ ಬಲ್ ಅಣದ ಗಂಟು ನೋಡು ಜಲ್ ಜಲ್. ಬಲ ಬಲರೆ ಬಲ್ ಬಲ್ ಅಣದ ಗಂಟು ನೋಡು ಜಲ್ ಜಲ್. ಒದೆಯುವೆ ಸಾಲು ತಲೆಗೆ ರುಮಾಲು, ಒದೆಯುವೆ ಸಾಲು ತಲೆಗೆ ರುಮಾಲು, ಅಳೆಯುವ ಸೇರಿನಲ್ಲಿ ಕುಡಿಯುವೆ ಮೋರು. ಬಲ ಬಲರೆ ಬಲ್ ಬಲ್ ಅಣದ ಗಂಟು ನೋಡು ಜಲ್ ಜಲ್. ಬಲ ಬಲರೆ ಬಲ್ ಬಲ್ ಅಣದ ಗಂಟು ನೋಡು ಜಲ್ ಜಲ್. ಕೈ ಒದೆಯುವೆ ಸಾಲು ತಲೆಗೆ ರುಮಾಲು, ಒದೆಯುವೆ ಸಾಲು ತಲೆಗೆ ರುಮಾಲು, ಅಳೆಯುವ ಸೇರಿನಲ್ಲಿ ಕುಡಿಯುವೆ ಮೋರು. ಬಲ ಬಲರೆ ಬಲ್ ಬಲ್ ಅಣದ ಗಂಟು ನೋಡು ಜಲ್ ಜಲ್. ಬಲ ಬಲರೆ ಬಲ್ ಬಲ್ ಅಣದ ಗಂಟು ನೋಡು ಜಲ್ ಜಲ್. ನೋಡಿ ಬುದ್ಧಿ, ನಾನು ಹೇಳ್ತಾ ಇವ್ನಿ, ನಾಳೆ ಪಂಚಮಿ ಶುಕ್ರವಾರ ನಮ್ಮ ರಾಮಸಪ್ತವ್ರಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಬುದ್ಧಿ. ಆದ್ರಿಂದ ದೊಡ್ಡೋರು ಚಿಕ್ಕೋರು ಮುದುಕರು ಮೋಟ್ರು ಪಿಳ್ಳೆ ಪಿಚ್ಕು, ಹಿಂದೆ ಇರೋರು ಮುಂದೆ ಇರೋರು ಸೈಡಲ್ಲಿರೋರು ಆ ಕಡೆರು ಈ ಕಡೆರು ಎಲ್ಲಾರು ಬರ್ಬೇಕಂತೆ ಬುದ್ಧಿ. ಬರ್ದೆ ಹೋದ್ರೆ ಮೂರಣ ತಪ್ಪಾಗ್ತದಂತೆ ಬುದ್ಧಿ. ತಪ್ಪೆ ನಾನ ಕೊಡ್ದೆ ಹೋದ್ರೆ ಕತ್ಲ ಚರ್ಕನ್ಸ್ಬಿಡ್ತಾರೆ ಅಂತೆ ಬುದ್ಧಿ. ಒದೆಯುವೆ ಸಾಲು ತಲೆಗೆ ರುಮಾಲು, ಒದೆಯುವೆ ಸಾಲು ತಲೆಗೆ ರುಮಾಲು, ಅಳೆಯುವ ಸೇರಿನಲ್ಲಿ ಕುಡಿಯುವೆ ಮೋರು. ಬಲ್ಲ ಬಲ್ಲರೆ ಬಲ್ ಬಲ್ ಅಣದ ಗಂಟು ನೋಡು ಜಲ್ ಜಲ್. ಬಲ್ಲ ಬಲ್ಲರೆ ಬಲ್ ಬಲ್ ಅಣದ ಗಂಟು ನೋಡು ಜಲ್ ಜಲ್. ಸಾರ್ ವೇಟ್ ಅಂಗುರ. ಜಾತಿ ಹುಡುಗಿ ಬೇಕಣ್ಣ, ಕಮ್ ಜಾತಿ ಹುಡುಗಿ ಬ್ಯಾಡಣ್ಣ. ಜಾತಿ ಹುಡುಗಿ ಬೇಕಣ್ಣ, ಕಮ್ ಜಾತಿ ಹುಡುಗಿ ಬ್ಯಾಡಣ್ಣ. ಒಳಗಡೆ ಲಂಗ ಹಾಕಿರಬೇಕು, ಒಳಗಡೆ ಲಂಗ ಹಾಕಿರಬೇಕು, ಮೇಲೆ ಸೀರೆ ತೊಟ್ಟಿರಬೇಕು. ಅಂತ ಹುಡುಗಿ ಬೇಕಣ್ಣ, ಇಂಥ ಹುಡುಗಿ ಬ್ಯಾಡಣ್ಣ. ಜಾತಿ ಹುಡುಗಿ ಬೇಕಣ್ಣ, ಕಮ್ ಜಾತಿ ಹುಡುಗಿ ಬ್ಯಾಡಣ್ಣ. ಕೈಯಿಗೆ ಉಂಗುರ ಬಲಗೈಗೆ ವಾಚು ಬಿಟ್ಟಿರಬೇಕು,
ಚಪ್ಪಲಿ ಹಾಕಿರಬೇಕು, ಕೈಗೆ ವಾಚು ಕಟ್ಟಿರಬೇಕು, ಕಾಲಿಗೆ ಚಪ್ಪಲಿ ಹಾಕಿರಬೇಕು. ಅಂತ ಹುಡುಗಿ ಬೇಕಣ್ಣ, ಇಂಥ ಹುಡುಗಿ ಬ್ಯಾಡಣ್ಣ. ಜಾತಿ ಹುಡುಗಿ ಬೇಕಣ್ಣ, ಕಮ್ ಜಾತಿ ಹುಡುಗಿ ಬ್ಯಾಡಣ್ಣ. ಒಳಗಡೆ ಲಂಗ ಹಾಕಿರಬೇಕು, ಮೇಲೆ ಸೀರೆ ತೊಟ್ಟಿರಬೇಕು, ಒಳಗಡೆ ಲಂಗ ಹಾಕಿರಬೇಕು, ಮೇಲೆ ಸೀರೆ ತೊಟ್ಟಿರಬೇಕು. ಅಂತ ಹುಡುಗಿ ಬೇಕಣ್ಣ, ಇಂಥ ಹುಡುಗಿ ಬ್ಯಾಡಣ್ಣ. ಜಾತಿ ಹುಡುಗಿ ಬೇಕಣ್ಣ, ಕಮ್ ಜಾತಿ ಹುಡುಗಿ ಬ್ಯಾಡಣ್ಣ. ತಿರ್ಗಾ ಬತ್ತೆ ಅಂತ ಹುಡುಗಿ ಯಾವ್ದನ್ನ ಇದ್ರೆ ಎಡೆಕೇರರು, ಮ್ಯಾಗ್ಲಕಾಯರು, ಜೋಗನ್ ಪಳೆದವರು, ಹಂಚಿಪುರದವ್ರು ಯಾರನ್ನ ಇದ್ರೆ ನೋಡ್ಬಿಟ್ಟು ಒಂದು ಹೆಣ್ಣು ಇದೆ. ಏನಿದು ಸಂಭ್ರಮವೋ ಈ ನಗರದೊಳು, ಏನಿದು ಸಂಭ್ರಮವೋ. ಏನಿದು ಸಂಭ್ರಮವೋ ಈ ನಗರದೊಳು, ಏನಿದು ಸಂಭ್ರಮವೋ. ಹಸಿರು ತೋರಣ ಹೂವ ಮಲ್ಲಿಗೆ, ಹಸಿರು ತೋರಣ ಹೂವ ಮಲ್ಲಿಗೆ, ಪರಿ ಪರಿ ಪರಿಯಲ್ಲಿ ಘಮ ಘಮ ಎನ್ನುತ್ತ, ಪರಿ ಪರಿ ಎನ್ನುತ್ತ ಘಮ ಘಮ ಎನ್ನುತ್ತ. ಏನಿದು ಸಂಭ್ರಮವೋ ಈ ನಗರದೊಳು, ಏನಿದು ಸಂಭ್ರಮವೋ, ಸಂಭ್ರಮವೋ, ಸಂಭ್ರಮವೋ. ಏನಿದು ಅಯೋಧ್ಯೆ ನಗರವೇ ಸಂಭ್ರಮವಾಗಿ ಕಾಣುತ್ತಿರುವುದಲ್ಲ, ಈ ವಿಚಾರವನ್ನು ನಾನು ತಿಳಿಯಲೇಬೇಕಲ್ಲವೇ? ಚಾರಣೆ, ಅಯೋಧ್ಯೆ ನಗರವು ಇಷ್ಟೊಂದು ರಮ್ಯವಾಗಿರೋದ್ರಲ್ಲಿ ಕಾರಣವೇನು? ನಿಮ್ಗೆ ಗೊತ್ತಿಲ್ವೇನ್ರವ? ಏನು? ನಾಳೆ ರಾಮಚಂದ್ರಪ್ಪನವ್ರಿಗೆ ಪಟ್ಟಾಭಿಷೇಕ ಮಾಡ್ತಾರಂತೆ ಕಣ್ರವ. ಆಹಾ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಹೌದು ಕಣ್ರವ. ಇರಲಿ ಇರಲಿ. ಏನು? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಇರಲಿ, ಅದು ಹೇಗೆ ನಡೆಯೋದು ನೋಡುವೆನು. ಚಿಕ್ಕ ವಯಸ್ಸಿನಲ್ಲಿ ಈ ನನ್ನ ಗೂನು ಬೆನ್ನನ್ನು ನೋಡಿ ನಡಗಿ ನಡಗಿ ನಕ್ಕನಲ್ಲವೇ, ಅದಾವ ರೀತಿ ನಿನ್ನ ಪಟ್ಟಾಭಿಷೇಕ ನಡೆಯುವುದು ನಾನೇ ನೋಡುವೆನು. ಅದು ಅಲ್ಲದೆ ಕೈಕೆಯ ಬಳಿ ಹೋಗಿ ಇಲ್ಲದ ವಿಚಾರವನ್ನು ತಿಳಿಸಿ ಪಟ್ಟಾಭಿಷೇಕವನ್ನೇ ನಾನು ತಿಳಿಸಿದ್ದೇನೆ. ಕಾಚಿದ್ರೆ ಕೈಲಾಸ ತೋರುತ್ತೈತೆ, ಅಜ ಕಾಚಿದ್ರೆ ಕೈಲಾಸ ತೋರುತ್ತೈತೆ. ಕಾಚಿದ್ರೆ ಕೈಲಾಸ ತೋರುತ್ತೈತೆ, ಅಜ್ಜ ಕಾಚಿದ್ರೆ ಕೈಲಾಸ ತೋರುತ್ತೈತೆ. ತಮಾಷೆ ಮಾಡುತ್ತೈತೆ, ತಮಾಷೆ ಮಾಡುತ್ತೈತೆ. ಮೀಸ ಮೇಲೆ ಕೈ ಐತೆ, ಲೇಟೈತೆ. ಅಜ್ಜ ಕಾಚಿದ್ರೆ ಕೈಲಾಸ ತೋರುತ್ತೈತೆ, ಅಜ್ಜ ಕಾಚಿದ್ರೆ ಕೈಲಾಸ ತೋರುತ್ತೈತೆ. ಚಿಗುರು ಮಿಸೆಯ ಮೇಲೆ, ಬಿಳಿಯ ಮಿಸೆಯ ಮೇಲೆ, ಚಿಗುರು ಮಿಸೆಯ ಮೇಲೆ, ಬಿಳಿಯ ಮಿಸೆಯ ಮೇಲೆ ಕೈ ಐತೆ, ಲೇಸೈತೆ. ಅಜ್ಜ ಕಾಚಿದ್ರೆ ಕೈಲಾಸ ತೋರುತ್ತೈತೆ, ಅಜ್ಜ ಕಾಚಿದ್ರೆ ಕೈಲಾಸ ತೋರುತ್ತೈತೆ. ಚಿಗುರು ಮಿಸೆಯ ಮೇಲೆ, ಬಿಳಿಯ ಮಿಸೆಯ ಮೇಲೆ, ಚಿಗುರು ಮಿಸೆಯ ಮೇಲೆ, ಬಿಳಿಯ ಮಿಸೆಯ ಮೇಲೆ ಕೈ ಐತೆ, ಲೇಸೈತೆ. ಅಜ್ಜ ಕಾಚಿದ್ರೆ ಕೈಲಾಸ
ಕೈಲಾಸ ತೋರುತ್ತೈತೆ ಅಜ್ಜ ಕಾಸಿದ್ರೆ ಕೈಲಾಸ ತೋರುತ್ತೈತೆ. ನೋಡಿ ಬುದ್ಧಿ, ನಾನು ಹೇಳೋದೆಲ್ಲ ಹೇಳ್ಬಿಟ್ಟಿನಿ. ನಾನು ಮೇಲೇನಾರು ತಪ್ಪು ತಂದ್ಬಿಟ್ಟಿರ ಬುದ್ಧಿ. ಸಾರುವೆ ಡಂಗೂರ ಸಾರುವೆನು ಡಂಗೂರ ಸಾರುವೆ ಡಂಗೂರವ. ಸಾರುವೆ ಡಂಗೂರ ಸಾರುವೆನು ಡಂಗೂರ ಸಾರುವೆ ಡಂಗೂರವ. ದೊಡ್ಡ ದೊಡ್ಡ ಬೀದಿಯಲ್ಲಿ ಸಣ್ಣ ಸಣ್ಣ ಸಂದಿಯಲ್ಲಿ ದೊಡ್ಡ ದೊಡ್ಡ ಬೀದಿಯಲ್ಲಿ ಸಣ್ಣ ಸಣ್ಣ ಸಂದಿಯಲ್ಲಿ ಸಾರುವೆ ಡಂಗೂರ